ಸಂಬಂಧ ಐತೇನ ಅಂತ ನನಗನ್ನಿಸ್ತದೆ. ಅಂಬೇಡ್ಕರ್ ಅವರ ಮುತ್ಯ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಮಿಲಿಟರಿ ಒಳಗಿದ್ರಂತ. ಅವ್ರ ಅಪ್ಪಾರು ನನ್ನಂಗ ಸುಬೇದಾರ್ ಇದ್ರಂತ. ಈ ಒಂದು ನಾನು ಒಬ್ಬ ಸುಬೇದಾರ್, ನನ್ನ ಸೈನಿಕ ವೃತ್ತಿಯನ್ನು ಕಂಡ ತಾವು ಕೂಡ ನಾನು ಇಲ್ಲಿ ಕರೆದಿದ್ದೇವಪ್ಪ ಅಂದ್ರೆ ನಾ ಧನ್ಯ ಅಂತ ನನ್ನ ಅನಿಸಿಕೆ. ಒಂದು ಹೇಳಬಯಸುತ್ತೇನೆ, ಈ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಈ ಪೂರ್ಣ ಹೆಸರು ಹೆಂಗೈತಪ್ಪ ಅಂತಂದ್ರೆ, ಇದರಲ್ಲಿ ತಂದೆ ತಾಯಿ ಹಾಗೂ ಗುರುಗಳ ಆಶೀರ್ವಾದ ಐತೆ. ನಾನೊಂದು ಪುಸ್ತಕ ಓದ್ತಿದ್ದೆ ಹಿಂದಿ ಒಳಗೆ. ಭೀಮರಾವ್ ಒಂದು ಭೀಮ್ ಅಂದ್ರೆ ಭೀಮಾಬಾಯಿ ಅವರ ತಾಯಿ, ಮುಂದೆ ರಾಮ್ಜಿ ಅವರ ತಂದೆ. ಅಂಬೇಡ್ಕರ್ ಅಂತ ಹೆಂಗ ಬಂತು ಅಂತಂದ್ರೆ, ಕೃಷ್ಣ ಕೇಶವ ಅಂಬೇಡ್ಕರ್ ಅಂತ ಒಬ್ಬ ಗುರುಗಳಿದ್ರಂತೆ ಇವರಿಗೆ, ಶಿಕ್ಷಕರು. ಕೃಷ್ಣ ಕೇಶವ ಅಂಬೇಡ್ಕರ್ ಈ ಮಗುವಿನ ಒಂದು ಬುದ್ಧಿಮತ್ತೆಯನ್ನು ಕಂಡು, ಇವರ ತೇಜಸ್ಸನ್ನು ಕಂಡು ಬ್ರಾಹ್ಮಣರಾದಂಥ ಅಂಬೇಡ್ಕರ್ ಅವರು, ಬ್ರಾಹ್ಮಣರವರು, ಇಂಥ ಒಳ್ಳೆಯ ಬುದ್ಧಿವಂತ ಒಬ್ಬ ವಿಶ್ವಜ್ಞಾನಿಯಾಗಬಲ್ಲ ಅಂತೇಳಿ ಅವರು ಊಹಿಸಿ ಇವರಿಗೆ ಆ ಶಾಲೆಯೊಳಗ ತನ್ನ ಹೆಸರನ್ನ ಅಂಬೇಡ್ಕರ್, ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಅವತ್ತು ಹೆಸರಿಟ್ಟಂತ. ಈ ಒಂದು ಪುಸ್ತಕದಲ್ಲಿ ನಾನು ಓದಿದ್ದೆ. ಅಂತ ಒಂದು ಅವ್ರ ಅಡ್ರೆಸ್ಸು ಸಕ್ಪಾಲ್ ಅಂತಿತ್ತು. ಅವರ ಅಪ್ಪರ ಹೆಸರು ಸಕ್ಪಾಲ್, ರಾಮ್ಜಿ ಸಕ್ಪಾಲ್ ಅಂತಿತ್ತು. ಆದ್ರೆ ಆ ಸಕ್ಪಾಲ್ ತೆಗೆದು ಅವರು ಅಂಬೇಡ್ಕರ್ ಅಂತ ಹೆಸರಿಟ್ಟು. ಅಂಥ ಒಂದು ಅಂಬೇಡ್ಕರ್ ಅವರು ವಿಶ್ವಜ್ಞಾನಿಯಾಗಿ ಬೆಳಕನ್ನು ತಂದು ದಲಿತರಿಗೆ ಒಂದು ನ್ಯಾಯವನ್ನು ಕೊಡಿಸುವಂಥ ಮಾರ್ಗವನ್ನು ಕೊಟ್ಟು ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ನೋಡ್ರಿ, ಅವತ್ತಿನಿಂದ ಇವತ್ತಿನವರೆಗೂ ಎಷ್ಟು ಬದಲಾಗ್ತಾ ಹೋಗ್ತಾ ಇದೆ. ಹೋದ ವರ್ಷ ಒಂದಿಷ್ಟು ಬದಲಿತ್ತು, ಅದಕ್ಕಿಂತ ಮೊದಲು ಒಂದಿಷ್ಟು ಬದಲಿತ್ತು, ಅದಕ್ಕಿಂತ ಮೊದಲು ಒಂದಿಷ್ಟು ಬದಲಿತ್ತು. ಈಗ ಎಷ್ಟು ಬದಲಾಗ್ತಾ ಹೋಗ್ತಾ ಇದೆ. ಎಷ್ಟು ನಾವು ಅನ್ಯೋನ್ಯವಾಗಿ ಕೆಲಸ ಮಾಡ್ತಾ ಇದ್ದೇವೆ, ಎಷ್ಟು ಪ್ರೀತಿಯಿಂದ ಹೋಗ್ತಾ ಇದ್ದೇವೆ ಅನ್ನುವಂಥದ್ದು ತೋರಿಸ್ತಾ ಇದೆ. ಮಕ್ಕಳು ಎಷ್ಟು ಮುಂದುವರಿತಾ ಇದ್ದಾರೆ. ನಮ್ಮ ಸುನೀತಾ ಚಲವಾದಿ ಅವರು, ನಮ್ಮ ಪಾಂಡುರಂಗ್ ಸರ್ ಹೇಳಿದ್ರಲ್ಲ, ನನ್ನ ಗೆಸ್ಟ್ ಮಾಡಿದ್ರು ಸರ್ ಹೈಸ್ಕೂಲ್ದೊಳಗೆ. ನಾ ಕೇಳಿ ವಿಚಿತ್ರ ಆಯ್ತು. 125ಕ್ಕೆ 125 ಸುನೀತಾ ಚಲವಾದಿ ತೊಗೊಂಡ್ರ ಅಂದ್ರೆ ಬಹಳ ಆತ್ಮಗೌರವ, ಮನಸ್ಸಿನಿಂದ ಬರುವಂಥ ಗೌರವ ಅದು. 125ಕ್ಕೆ ಸಾಧ್ಯ ಐತೇನ್ರಿ? ಇಂಗ್ಲೀಷ್ನಾಗ ತಗೋಬಹುದು, ಹಿಂದಿ ಒಳಗೆ ತಗೋಬಹುದು, ಗಣಿತದೊಳಗೆ ತಗೋಬಹುದು, ಕನ್ನಡದೊಳಗೆ ಹೇಳಿದ್ರಲ್ಲ ಛಂದಸ್ಸು, ಅಲ್ಪ ವಿರಾಮ, ಪೂರ್ಣ ವಿರಾಮ. ಎಂಥ ಮೇಧಾವಿ ನಮ್ಮ ಸುನೀತಾ. ಅಂತ ವಿದ್ಯಾರ್ಥಿನಿಯರಿಗೆ ಮುಂದೆ ಅವರು ನಮ್ಮ ಭಾರತದ ಭವಿಷ್ಯ ಅಂತ ನಾನು ಹೇಳ್ತೀನಿ. ಇಲ್ಲೇನು ಸನ್ಮಾನ ಪಡ್ಕೊಂಡ್ರಲ್ಲ ಎಲ್ಲರೂ ತಮ್ಮ ಮಕ್ಕಳೇ. ತಾವು ಕೂಡ ತಾವು ಶಾಲೆ ಕಲ್ತಿಲ್ಲ, ಆದರೆ ಒಳ್ಳೆಯ ಗುಣಗಳನ್ನು ಮಕ್ಕಳಿಗೆ ಕಲಿಸ್ರಿ. ನೀವು ಸೆರೆ ಕುಡಿಯೋರು ಅದಿರಲ್ಲ, ಸೆರೆ ಕುಡಿದು ಬಿಡ್ರಿ. ನಿಮ್ಮ ಮನಸ್ಸಾದ್ರೆ, ನಾ 30 ವರ್ಷ ಸರ್ವಿಸ್ ಮಾಡ್ರಿ, ಎದಿ ತಟ್ಟು ಹೇಳ್ತೀನಿ ರೀ, ಯಾವ ಬೇಕಾದ್ರೆ ಬರಲಿ, ಎದಿ ತಟ್ಟು ಹೇಳ್ತೀನಿ. 30 ವರ್ಷ ಸರ್ವಿಸ್ ಮಾಡಿದ್ರೆ ಯಾವುದು ಸೆರೆ ಕುಡುದಿಲ್ಲ, ತಂಬಾಕು ತಿಂದಿಲ್ಲ, ಯಾರಿಗೆ ನೀವು ನೋಡ್ತಿರ್ಬೋದು, ಯಾರಿಗೆ ಮೋಸ ಮಾಡೋದಿಲ್ಲ. ನಿಯಮ ನಿಷ್ಠೆ ನಿಯಮ ನೀವು ನೋಡ್ತಿರ್ಬೋದು. ಮುಂಜಾನೆ ಎದ್ನಪ್ಪ ಅಂತಂದ್ರೆ, ಇವತ್ತಂತರೂ ನಂದು ಭಾರಿ ಸ್ವಚ್ಛತೆ. ಇವತ್ತು ಮುಂಜಾನೆ 4:05ಕ್ಕೆ ಎದ್ದೀನಿ ನಾ. ಇವತ್ತು ಅಂಬೇಡ್ಕರ್ ಜಯಂತಿ, ಇವರು ನಿನ್ನೆ ಟೆಂಟ್ ಹಾಕಾಕತ್ತಿದ್ರು. ಹೇಳಿ ಹೋದ್ರೆ ನನಗೆ ನಾಳೆ ಅಂಬೇಡ್ಕರ್ ಜಯಂತಿ ಐತೆ ಸರ, ನೀವು ಗೆಸ್ಟ್ ಆಗಿ ಬರ್ಬೇಕಂದ್ರು. ಅಂಬೇಡ್ಕರ್ ಜಯಂತಿ ಐತಪ್ಪ ಅಂತೇಳಿ ಇವತ್ತು ಮತ್ತಿಟ್ಟು ಸ್ವಚ್ಛ ಮಾಡಿ ಇವತ್ತು ಇದ್ದದ್ದೆಲ್ಲ. ಅಂದ್ರೆ ಆತ್ಮದಿಂದ ಬರಬೇಕ್ರಿ ಗೌರವ ಕೊಡಾಕ ಅಂತ. ಅವರು ಒಬ್ಬರಿಗೆ ಅಲ್ಲ, ಅವರು ಭೀಮರಾವ್ ಅಂಬೇಡ್ಕರ್ ನಿಮಗಷ್ಟ ಅನ್ರಿ, ಎಲ್ಲರಿಗೂ ವಿಶ್ವಕ್ಕನ ನಿಮಗಷ್ಟ ಕೊಟ್ಟಿಲ್ಲ ಅವರು ಮಾರ್ಗದರ್ಶನ. ಇಡೀ ದೇಶಕ್ಕೆ, ಎಲ್ಲ ಮಹಿಳೆಯರಿಗೆ, ಎಲ್ಲ ಯುವಕರಿಗೆ, ಎಲ್ಲ ವೃದ್ಧರಿಗೆ, ಯಾರಿಗೆ ನ್ಯಾಯ ಬೇಕು ಎಲ್ಲವನ್ನು ಕೊಟ್ಟು ಒಂದು ಸಂವಿಧಾನವನ್ನು ರಚನೆ ಮಾಡಿ ಹಗಲು ಇರುಳು ಎನ್ನದೆ ದುಡಿದು ಮುಪ್ಪಾಗಿ ನಮಗಾಗಿ ಸತ್ತು ಹೋದಂತಹ ಅಂಬೇಡ್ಕರ್ ದಿನ ನಾವು ಆಚರಣೆ ಮಾಡಕತ್ತೀವಲ್ಲ. ಯಾಕೆ ಮಾಡಕತ್ತೀವಿ ಒಂದು ತಲೆಯಾಗಿ ಇಟ್ಕೋರಷ್ಟ. ಇದನ್ನು ಯಾಕೆ ಮಾಡಕತ್ತೀವಿ? ಅವರ ಒಂದು ಗುಣಗಳು, ಅವರಲ್ಲಿರ್ತಕ್ಕಂಥ ಒಂದು ಭಾವನೆ, ಅವರ ಪ್ರೀತಿ ಸ್ನೇಹ, ಯಾವ ರೀತಿ ಅವರ ಒಂದು ಕರಕುಶಲ ಇತ್ತು ಅಂಥದ್ದು ನಮ್ಮ ಮಕ್ಕಳಿಗೆ ಬರಲಿ. ನಮ್ಮ ಮಕ್ಕಳು ಮುಂದೆ ಹೋಗಲಿ, ಸಮಾಜದಲ್ಲಿ ಮುಂದೆ ಬರಲಿ.
ಒಳ್ಳೆಯ ವ್ಯಕ್ತಿಗಳಾಗಿ ಈ ದೇಶವನ್ನ ಉದ್ಧಾರ ಮಾಡಲಿ, ಎಲ್ಲ ಒಂದು ಸಮಾಜವನ್ನ ಕಟ್ಟಲಿ, ನಮ್ಮ ಸಮಾಜ ಮುಂದೆ ಬರಲಿ, ಎಲ್ಲರೂ ಕೂಡ ನಾವು ಒಂದಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಸೈನಿಕನಾದದ್ದಕ್ಕೆ ನನ್ನ ಇಲ್ಲಿ ಕರೆಸಿ ಗೌರವಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ವೇದಿಕೆಯ ಗಣ್ಯರಿಗೆ, ಎಲ್ಲ ನಮ್ಮ ಶಿಕ್ಷಕ ಗುರುಗಳಿಗೆ ಮತ್ತು ನೆರೆದಂಥ ಇಲ್ಲಿವರೆಗೆ ನೀವು ಒಟ್ಟ ಅಳಗಾಡ್ಲಾರ್ದ ಎಷ್ಟು ಮಂದಿ ಕುಂತಿರು, ಒಬ್ಬರು ಎದ್ದಿಲ್ಲಿದ್ದಾರೆ, ಗಟ್ಟಿ ಧೈರ್ಯ ಮಾಡಿ ಕುಂತಿರಲ್ಲ, ನಿಮಗೆ ಧನ್ಯವಾದಗಳನ್ನು ಹೇಳಿಸಿ ಎಲ್ಲ ತಾಯಂದಿರಿಗೆ ಎಲ್ಲ ಯುವಕರಿಗೆ ನಾನು ವಂದನೆಗಳನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ